ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲ ಕಾನೂನನ್ನು ಗೌರವಿಸುವಂಥವ್ರು. ಅಷ್ಟಕ್ಕೂ ಪ್ರಾರಂಭದಿಂದ ನಾವು ಈ ಮೂಡ ಕೇಸನ್ನು ರಾಜಕೀಕರಣಗೊಳಿಸಿದ ವಿರುದ್ಧವಾಗಿ ನಮ್ಮ ಧ್ವನಿ ಇತ್ತು. ಒಂದು ತನಿಖೆ ಆದೇಶ ಮಾಡಿದಾಗ ಅದನ್ನು ಕೂಡ ನಾವು ಗೌರವಿಸ್ತೀವಿ. ತನಿಖೆಗೆ ಆದೇಶ ಮಾಡ್ತಾ ಹೈಕೋರ್ಟ್ ಗೌರವ್, ಬಿಕಾಸ್ ವಿ ಆರ್ ಲಾ ಬೈಂಡಿಂಗ್ ಸಿಟಿಸನ್ ಆ್ಯಂಡ್ ವಿ ರೆಸ್ಪೆಕ್ಟ್ ಲಾ. ಮತ್ತು ಈಗ ಹೈಕೋರ್ಟು ಎಲ್ಲ ವಿಷಯಗಳನ್ನು ಪರಾಮರ್ಶಿಸಿ CBI ತನಿಖೆ ಕೋರಿಕೆಯನ್ನು ವಜಾಗೊಳಿಸಿದೆ. ಸೊ ಅದು ಕಾನೂನು ತೆಗೆದುಕೊಂಡ ತೀರ್ಮಾನವನ್ನು ನಮಗೆ ವಿರುದ್ಧವಾಗಿದ್ದವು ನಾವು ಗೌರವಿಸಿದ್ದೀವಿ, ಈಗಲೂ ಕೂಡ ಗೌರವಿಸ್ತೀವಿ. ಅದ್ರ ಬಗ್ಗೆ ನಂಬಿಕೆ ಇದೆ. ಮೊದಲನೇದಾಗಿ ಲೋಕಾಯುಕ್ತ ಒಂದು ಇಂಡಿಪೆಂಡೆಂಟ್ ತನಿಖಾ ಏಜೆನ್ಸಿ, ಅದು ತನ್ನ ತನಿಖೆಯನ್ನು ಪ್ರಾರಂಭ ಮಾಡಿದೆ, ಅಂತಿಮ ವರದಿ ಕೊಡುತ್ತೆ. ಅದರ ಬಗ್ಗೆ ನಮ್ಮ ತಕರಾರಿಲ್ಲ, ಅದನ್ನು ಕೂಡ ನಾವು ಗೌರವಿಸ್ತೀವಿ. ಹೀಗಾಗಿ ನಾವು ಯಾವುದೇ ವಿಷಯವನ್ನು ರಾಜಕೀಕರಣಗೊಳಿಸಿ ಒಬ್ಬ ರಾಜ್ಯದ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಅವರ ವ್ಯಕ್ತಿ ಮತ್ತು ಘನತೆಯನ್ನು ಹಾಳು ಮಾಡಿ ಚಾರಿತ್ರ್ಯಹರಣ ಮಾಡ್ತಕ್ಕಂಥ, ಮುಖಕ್ಕೆ ಬಳಸ್ತಕ್ಕಂಥ ರಾಜಕೀಯ ಉದ್ದೇಶಗಳನ್ನು ವಿರೋಧ ಮಾಡ್ತೀವಿ, ಕಾನೂನನ್ನು ಗೌರವಿಸ್ತೀವಿ. ಈಗ ಇಡಿ ಕೂಡ ತನಿಖೆ ಮಾಡ್ತಾ ಇದೆ. ಆ ರೀತಿಯಾಗಿ ಅಂದ್ರೆ ರಿಲೀಫ್ ಅಂತ ಹೇಳಿಕ್ ಆಗುತ್ತೆ ಸರ್ ಸಿದ್ದರಾಮಯ್ಯನವರು? ಈಗ ಇವೆಲ್ಲ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟ್ ಸರ್, ಈಗ ಲೋಕಾಯುಕ್ತ ಒಂದ್ ಕಡೆಯಾಗಿ ಕ್ಲೀನ್ ಚಿಟ್ ಅಂದ್ರೆ ಸಿದ್ದರಾಮಯ್ಯ ಪಾತ್ರ ಇಲ್ಲ ಅಂತ ಮಧ್ಯಂತರ ವರದಿಯಲ್ಲಿ ಹೇಳಿತ್ತು. ಮತ್ತೊಂದು ಕಡೆಯಾಗಿ ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೂಡ CBI ಕೇಸನ್ನು ವಜಾ ಮಾಡಿದೆ. ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿಯೋದಕ್ಕೆ ಇದೊಂದು ರೀತಿ ಬೂಸ್ಟ್ ಕೊಡ್ತಾ ಅಂತ. ಇದಕ್ಕೂ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಸ್ಥಾನಕ್ಕೂ ಯಾವುದೂ ಸಂಬಂಧ ಇಲ್ಲ. ನಮ್ಮ ಹೋರಾಟ ನಿಲುವುಗಳೆಲ್ಲ ರಾಜಕೀಯ ಪ್ರೇರಿತವಾದಂಥ ವಿರೋಧ ಪಕ್ಷಗಳ ಚಾರಿತ್ರ್ಯ ಹರಣ ಮಾಡುವ, ವ್ಯಕ್ತಿಗತವಾಗಿ ಮುಖ್ಯಮಂತ್ರಿ ಮುಖಕ್ಕೆ ಮಸಿ ಬಳಿತಕ್ಕಂಥ ಪ್ರಯತ್ನಕ್ಕೆ ವಿನಃ ಮುಖ್ಯಮಂತ್ರಿ ಗಾದಿಗಲ್ಲ. ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಅವರು ಹೇಳ್ತಿದ್ದಾರೆ. ಎನಿಬಡಿ ಈಸ್ ಫ್ರೀ ಟು ಅಪ್ರೋಚ್ ಕೋರ್ಟ್ ಇನ್ ದಿ ಕಂಟ್ರಿ. ಸಂಸ್ಥೆ ಸ್ವತಂತ್ರವಾಗಿರುವಂಥ ಸಂಸ್ಥೆಯ ಅಂತ ಹೇಳುವಂಥ ವಿಚಾರ. ಎರಡನೇದಾಗಿ ಈ ಪ್ರಕರಣ CBIಗೆ ಹಸ್ತಾಂತರ ಮಾಡುವಂಥ ಅಂಶಗಳು, ಕಾನೂನಾತ್ಮಕ ಅಂಶಗಳು ಇರುವಂಥ ಪ್ರಕರಣವ. ಮೂರನೇದಾಗಿ ಈಗಾಗಲೇ ಲೋಕಾಯುಕ್ತ ಅವರು ನಡೆಸಿದಂಥ ತನಿಖೆ ವಿಚಾರ. ಮೂರರಲ್ಲೂ ಕೂಡ ಎಲ್ಲ ಉಚ್ಚ ನ್ಯಾಯಾಲಯದ ಮತ್ತು ನಮ್ಮ ನ್ಯಾಯಾಲಯದ ತೀರ್ಪುಗಳನ್ನು ಆಧರಿಸಿ ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡುವಂಥ ಸಂಸ್ಥೆ ಅಂತ ಹೇಳುವಂಥದ್ರ ಬಗ್ಗೆ ನ್ಯಾಯಾಲಯ ತಮ್ಮ ಹಸ್ತವನ್ನು ನೀಡಿದೆ. ಎರಡನೇದಾಗಿ CBIಗೆ ಹಸ್ತಾಂತರ ಮಾಡುವಂಥದ್ದು ಈ ಪ್ರಕರಣದಲ್ಲಿ ಇವಾಗಕ್ಕೆ ಏನೂ ಕಂಡುಬರೋದಿಲ್ಲ ಅಂತ ಹೇಳುವಂಥ ತೀರ್ಮಾನವನ್ನು ಕೂಡ ಕೊಟ್ಟಿದೆ. ಮೂರನೇದಾಗಿ ನಮ್ಮ ಲೋಕಾಯುಕ್ತ ಇವಾಗವರೆಗೂ ಮಾಡಿರುವಂಥ ತನಿಖೆ ಕೂಡ ಯಾವುದೇ ಲೋಪಗಳು ಕಾಣ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ಪ್ರಕಟ ಮಾಡಿದೆ. ಈ ಮೂರು ವಿಚಾರಗಳ ಆಧಾರದ ಮೇಲೆ ನ್ಯಾಯಾಲಯ CBI ತನಿಖೆಯನ್ನು ಕೋರಿ ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸಿ ಆದೇಶವನ್ನು ಮಾಡಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದರ ಪ್ರತಿ ಸಿಕ್ಕಿದ ನಂತರ ಬೇರೆ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ. ನೆಕ್ಸ್ಟ್ ಪ್ರೊಸೀಜರ್ಗೆ ಮತ್ತು ನಿಮ್ಮ ಕಾನೂನು ಹೋರಾಟಕ್ಕೆ ಇದು ಮೆಟ್ಲಾಗ್ಬೋದು ಅಂತ ಇಡಿಗೆ ಒಂದು ಮಟ್ಟವು ಕೋರ್ಟಲ್ಲಿದೆ ಸರ್. ಅದು ಈಗ ED ಅವರು ಕೊಟ್ಟಿದ್ದಂಥ 2 ನೋಟಿಸ್ಗಳು ಕೂಡ ಕೋರ್ಟ್ನಲ್ಲೇ ಇದೆ. ಅದು ಒಂದು ಈಗಾಗಲೇ ನ್ಯಾಯಾಲಯ ರದ್ದು ಮಾಡಿದೆ ನೋಟಿಸನ್ನು. ಹಿಂದಿನ ಮೂಡ ಕಮಿಷನರ್ಗೆ ನೀಡಿದಂಥ ನೋಟಿಸನ್ನು ಕೂಡ ರದ್ದು ಮಾಡಿದೆ. ಅದರಿಂದ ನ್ಯಾಯಾಲಯದ ಆದೇಶಗಳು, ನಾವು ಮೊದಲಿಂದ ಹೇಳ್ತಾ ಇದ್ದಂಥ ಒಂದು ಮಾತೇನಂತ ಹೇಳಿದ್ರೆ, ನ್ಯಾಯಾಲಯದ ಆದೇಶ ಮತ್ತು ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ತನಿಖೆಗೆ